ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಮ್ಮನ ಮನೆಗೆ ಹೋಗಿ ರಿಟರ್ನ್ ಮನೆಗೆ ಬಂದು ಮತ್ತೆ ಅಮ್ಮನ ಮನೆಗೆ ಹೋಗಂಗಾಯಿತು. ಹೇಗೆ ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ಪ್ರಗತಿಯ ಒಂದು ಫೇವ್ರೇಟ್ ಸ್ಕೇಟಾಥಾನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಆ ಒಂದು ಡೇನ ಹೇಗೆ ಎಂಜಾಯ್ ಮಾಡಿದ್ರು, ಹಾಗೆ ಸಡನ್ಲಿ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಎಂಟ್ರಿ ಆದರು. ಯಾರು ಏನು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ. ಇವತ್ತು ಅಮ್ಮನ ಸ್ಕೇಟಿಂಗ್ ಪ್ರಾಕ್ಟೀಸಿಗೆ ಕರ್ಕೊಂಡೇ ಹೋಗಬೇಕು ಅಂತ ಹೇಳಿ ಪ್ರೀತಮ್ ತುಂಬ ಹಠ ಮಾಡ್ದ. ಅಮ್ಮ ನೀನು ಬಾ ಅಂತ ಹೇಳಿ. ಹಾಗಾಗಿ ಅಮ್ಮನೂ ಕೂಡ ನಮ್ಮ ಜೊತೆ ಸ್ಕೇಟಿಂಗ್ ಪ್ರಾಕ್ಟೀಸ್ಗೆ ಅಂತ ಬಂದಿದ್ರು, ಅಂದರೆ ನೋಡೋದಕ್ಕೆ ಅಂತ ಹೇಳಿ ನಮ್ಮ ಜೊತೆ ಕರ್ಕೊಂಡು ಹೋಗಿದ್ದೆ. ಏನಾಯಿತು ಅಂತಂದರೆ ಸ್ಕೇಟಾಥಾನ್ ಇತ್ತು. ಸೊ ಪ್ರಗತಿ ನೇಮ್ ರಿಜಿಸ್ಟ್ರ್ ಮಾಡಿಸಿದ್ವಿ. ಅಂದರೆ ಫಸ್ಟ್ ಟೈಮ್ ಅಲ್ವಾ ಪ್ರಗತಿದು. ಸೊ ಹೇಗೆ ಏನು ಅಂತ ಗೊತ್ತಿರಲಿಲ್ಲ. ಪ್ರಾಕ್ಟೀಸಿಗೆ ಅಲ್ಲೇ ಕರೆದಿದ್ರು. ಸರಿ, ಇಲ್ಲಿಂದ ಪ್ರಾಕ್ಟೀಸ್ಗೆ ಅಲ್ಲಿಗೆ ಹೋಗೋದೇನು ಅಂತ ಹೇಳ್ಬಿಟ್ಟು ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಹೋಗಿ ಅಲ್ಲೇ 2 days ಪ್ರಾಕ್ಟೀಸ್ ಮುಗಿಸ್ಕೊಂಡು ಹಾಗೆ ಮನೆಗೆ ವಾಪಸ್ ಬಂದ್ವಿ. ಈ ಒಂದು ವಾರ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ವಾರ ಫುಲ್ಲು ಬ್ಯುಸಿಯಾಗಿತ್ತು, ಹ್ಯಾಪಿಯಾಗಿತ್ತು, ಮತ್ತು ಒಂಥರ ಎಕ್ಸೈಟಿಂಗ್ ಆಗಿತ್ತು. ಒಂಥರ ಖುಷಿ ಕೊಡ್ತು. ಒಂದು ವಾರ ಕಳೆದಿದ್ದೇ ಗೊತ್ತಾಗಿಲ್ಲ. ಇನ್ನು ಅಮ್ಮನ ಮನೇಲಿ ಹೋಗಿ 2 ದಿನ ಕ್ಲಾಸ್ ಮುಗಿಸ್ಕೊಂಡು ಇವತ್ತು ಮತ್ತೆ ನೆಕ್ಸ್ಟ್ ಡೇ ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ಯಾಕೆಂತಂದರೆ ಅಲ್ಲಿ ಕ್ಲಾಸ್ ಇತ್ತು. ಇಲ್ಲಿಂದ ಕಡಿಮೆ ಜನ ರಿಜಿಸ್ಟ್ರ್ ಮಾಡಿದರು. ಸೊ ಇಲ್ಲಿಂದ ಹಾಗಾಗಿ ಸರ್ ಅಲ್ಲಿಗೆ ಬನ್ನಿ ಪ್ರಾಕ್ಟೀಸ್ಗೆ ಅಂತ ಹೇಳಿ ಕರೆದಿದ್ರು. ಹಾಗಾಗಿ ಹೋಗಿದ್ವಿ. ಇನ್ನು ಅಮ್ಮನ ಮನೆಯಲ್ಲಿ ಅಮ್ಮ ನನಗೋಸ್ಕರ ಅಂತ ಹೇಳ್ಬಿಟ್ಟು, ಅಂದರೆ ಅಮ್ಮ ಒಂದಿಷ್ಟೇನೋ ಕೇರ್ ಮಾಡ್ತಾರೆ ಅಂತಂದರೆ ಅದನ್ನ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ. ಅಟ್ಲೀಸ್ಟ್ ಅದನ್ನು ನಾವೇ ಇನ್ಸ್ಪೈರ್ ಮಾಡ್ಕೊಬೇಕು. ಈಗಿನ ಕಾಲದವ್ರು ಅದು ಇದು ಬ್ಯುಸಿ, ನಮ್ಗೆ ಟೈಮ್ ಇಲ್ಲ ಅಂತ ಹೇಳ್ತೀವಿ. ಅಮ್ಮ ಏನು ಮಾಡಿದ್ದಾರೆ ಅಂತಂದರೆ ಅದರೊಳಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನಕಾಯಿ, ಮತ್ತು ಏನಾದರೂ ಈ ಮಸಾಲ ಮಜ್ಜಿಗೆ ಮಾಡ್ತಾರೆ ಗೊತ್ತಾ, ಅದಕ್ಕೆ ಒಂದು ಮಸಾಲಾನ ರುಬ್ಬಿಟ್ಟು ಕ್ಯೂಬ್ ಮಾಡಿ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ಬಿಟ್ಟು ಮಜ್ಜಿಗೆಯಲ್ಲಿ ಅದನ್ನು ಹಾಕ್ಕೊಂಡು ಕುಡಿಯೋದು. ಸೊ ಇಷ್ಟೇ ಈಸಿಯಾಗಿ ನಾವು ಮಜ್ಜಿಗೆ ಕುಡಿದ್ಬಿಡ್ಬೋದು. ಇಲ್ಲಾಂತಂದರೆ ನೆಲ್ಲಿಕಾಯಿ ತುರಿದ್ಬಿಟ್ಟು ಅದ್ರ ಜ್ಯೂಸ್ ಆದರೂ ಮಾಡಿ ಕೊಡ್ತಾರೆ. ಬೆಳಗ್ಗೆ ಎದ್ದು ಕಾಫಿ ಟೀಗಿಂತ ಏನಾದರೂ ಒಂದು ಗ್ಲಾಸ್ ಫಸ್ಟ್ ಮಾಡಿ ಆಮೇಲೆ ಅವರು ಕಾಫಿ ಟೀ ಅಂತ ಮಾಡೋದು. ಇನ್ನು ನಮ್ಮ ಬೈರಂಗೆ ಸ್ನಾನ ಮಾಡಿಸಿರ್ಲಿಲ್ಲ, ಹೊರಟ್ಬಿಡ್ತೀನಲ್ಲ, ಅದೊಂದು ಕೆಲಸನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವ್ನಿಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಶಾಂಪು ಖಾಲಿಯಾಗಿತ್ತು. ಶಾಂಪು ಮತ್ತು ಕ್ಲೀನ್ ಮಾಡೋದಕ್ಕೊಂದು ಬ್ರಷನ್ನು ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ. ಲಕ್ಕಿಗೆ ಒಂದು ಶಾಂಪು ಯೂಸ್ ಮಾಡ್ತಾ ಇದ್ದೆ, ಬಟ್ ಆ ಬ್ರ್ಯಾಂಡ್ ಸಿಗಲಿಲ್ಲ ನನಗೆ ಬ್ಲಿಂಕಿಟ್ಟಲ್ಲಿ. ಸೊ ಇಮಿಡಿಯೇಟಾಗಿ ಬುಕ್ ಮಾಡೋಕ್ಕೆ ಬರೋದು ಅದೊಂದೇ ಅಂತ. ಹಿಮಾಲಯ ಕೂಡ ಚೆನ್ನಾಗಿತ್ತು ಅಂತ ಅದನ್ನು ಬುಕ್ ಮಾಡಿದೆ. ಚೆನ್ನಾಗಿದೆ, ನೋಡೋಣ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಮ್ಮ ಚಪಾತಿ ಮಾಡ್ತೀನಿ ಅಂತಂದ್ರು. ನಾನೇ ಯಾವುದಾದ್ರೂ ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಪ್ರತಿ ಸಲ ಹೋದಾಗಲೂ ಅಮ್ಮನ ಕೈ ರುಚಿ ತಿಂತಾಯಿದ್ದೆ. ಯಾವಾಗಲೂ ಒಂದ್ಸರಿ ನಾನು ಅಡುಗೆ ಮಾಡೋದು ಅಮ್ಮನ ಮನೆಗೆ ಹೋದಾಗ. ಅಂದರೆ ಅಮ್ಮನ ಕೈ ರುಚಿ ತಿನ್ನಬೇಕು ಅನ್ನೋ ಒಂದು ಆಸೆಗೆ ನಾವು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ. ಅಮ್ಮನೂ ಅಷ್ಟೇ ಇಡೀ ದಿನ ಅಲ್ಲೂ ಮಾಡ್ಕೊಂಡು ತಿಂತಾ ಇರ್ತಾರೆ. ಇಲ್ಲಿಗೆ ಬಂದು ಅವರೇ ಮಾಡಬೇಕಾ ಅಂತ ಹೇಳಿ ಆದಷ್ಟು ಅಡುಗೆ ಮನೆಗೆ ಬಿಡೋದಿಲ್ಲ. ಸೊ ಹಂಗಾಗಿ ಇವತ್ತು ನಾನೇ ಮಾಡ್ತೀನಿ ಅಂತೇಳಿ ಈಸಿಯಾಗಿ ಒಂದು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿನ ಮಿಕ್ಸಿ ಜಾರ್ಗೆ ಟೊಮೊಟೊ ಮತ್ತು ಸ್ವಲ್ಪ ಈ ಗೋಡಂಬಿಯನ್ನು ನೀರಲ್ಲಿ ನೆನೆಸಿ ತೊಳೆದ್ಬಿಟ್ಟು ಇಟ್ಟಿದೆ. ಅದನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋದು. ಬೆಂಡೆಕಾಯಿ ಫ್ರೈ ಆಗಿದೆ, ಸ್ವಲ್ಪ ಫ್ರೈ ಆದರೆ ಸಾಕು, ನೀರು ಇರಬಾರ್ದು, ಇಲ್ಲಾಂದರೆ ಅದು ಜೆಲ್ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ. ಅದೇ ಎಣ್ಣೆಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ಕೊಳ್ಳೋದು. ತುಂಬ ಈಸಿ. ನಿಮ್ಗೆ ಟೈಮ್ ಇಲ್ಲ ಅಂದಾಗ ಈ ಥರ ಬೆಂಡೆಕಾಯಿ ಗ್ರೇವಿನ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಇನ್ನು ಅಮ್ಮ ಚಪಾತಿಗೆ ಎಲ್ಲನೂ ಕಳಿಸಿಡ್ತಾಯಿದ್ರು. ಇದು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ನಾನು ರುಬ್ಬಿರೋ ಪೇಸ್ಟ್ ಹಾಕಿ ಸ್ವಲ್ಪ ಮಸಾಲ ಆ್ಯಡ್ ಮಾಡಿದ್ರೆ ಸಾಕು, ಗ್ರೇವಿ ರೆಡಿ ಆಗಿಬಿಡುತ್ತೆ. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ನಾನು ಹೋಗ್ಬಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಂಡು ಬರೋಣ. ಮೊಟ್ಟೆ ತರಿಸಿದ್ನಲ್ಲ, ನುಗ್ಗೆ ಸೊಪ್ಪು, ನುಗ್ಗೆ ಹೂವು ಹಾಕಿ ಮೊಟ್ಟೆ ಪಲ್ಯ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಅಂತೇಳಿ ಕಿತ್ಕೊಂಬರಕ್ಕೆ ಹೋದೆ. ಸೊ ಮನೇಲಿ ಜಾಸ್ತಿ ಜನ ಇದ್ದಾಗ ಚಪಾತಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅಂದರೆ ಇಬ್ಬರು ಅಡುಗೆ ಮನೇಲಿ ಇದ್ದರೆ ಈಸಿ. ನಾವೇ ಚಪಾತಿ ಅರ್ದು ನಾವೇ ಬಿಸಿ ಮಾಡ್ತೀವಿ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಅದಕ್ಕೆ ಅಮ್ಮ ಯಾವಾಗಲೂ ಹೆಲ್ಪ್ ಮಾಡ್ತೀವಿ. ಚಪಾತಿ ಮಾಡ್ತೀನಿ ಅಂದರೆ ಅಮ್ಮ ಹೊಸ್ದು ಕೊಡ್ತಾರೆ, ನಾನು ಹೆಂಚಿನ ಮೇಲೆ ಸುಡ್ತೀನಿ. ಇನ್ನು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕೋಬೇಕಾಗಿತ್ತು. ಮನೇಲಿ ಅಮ್ಮ ಜಾಸ್ತಿ ಎಕ್ಸ್ಟ್ರಾ ಮಸಾಲ ಎಲ್ಲ ಯೂಸ್ ಮಾಡೋದಿಲ್ಲ. ಇದ್ದರೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ದಲೇ ಇದ್ದಿದ್ದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ ಮತ್ತು ಸಾಂಬಾರು ಪುಡಿನೇ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿರೋ ಬೆಂಡೆಕಾಯಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಗ್ರೇವಿ ರೆಡಿ ಆಗಿಬಿಡುತ್ತೆ. ಇನ್ನು ಮೊಟ್ಟೆ ಪಲ್ಯನೂ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಸೊಪ್ಪು ಮತ್ತು ನುಗ್ಗೆ ಸೊಪ್ಪಿನ ಅಂದರೆ ನುಗ್ಗೆ ಹೂವು ಹಾಕಿರೋದಕ್ಕೆ ಪಲ್ಯ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಹೊರಡೋದಕ್ಕೆ ಟೈಮ್ ಆಗೋಯಿತು, ಯಾಕೆಂತಂದರೆ ನೆಕ್ಸ್ಟ್ ಕ್ಲಾಸು ನಮ್ಮನೆ ಹತ್ರ ಇದೆ, ಅಲ್ಲೂ ಅಟೆಂಡ್ ಮಾಡಬೇಕಿತ್ತು. ಸ್ಯಾಟರ್ಡೇನೇ ಸ್ಕೇಟಾಥಾನ್ ಇದ್ದಿದ್ದರಿಂದ ಬೇಗ ಹೊರಡೋಣ ಅಂತ ಹೇಳಿ ಎಲ್ಲ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬೈರನ್ಗೂ ಎಲ್ಲ ಸ್ನಾನ ಮಾಡಿಸಿ ರೆಡಿಯಾಗಿ ನಾವು ಕೂಡ ಹೊರಟ್ವಿ.
ಪ್ರತಿ ಸಲ ನಾರ್ಮಲ್ ಅನಿಸುತ್ತೆ ಅಮ್ಮ ಪ್ರೀತಿ ತೋರಿಸೋದು, ಅಮ್ಮ ನಮ್ಮನ್ನು ಕೇರ್ ಮಾಡೋದು, ಅದೆಲ್ಲ ನಾರ್ಮಲ್ ಅನಿಸುತ್ತೆ. ಯಾಕೆಂದರೆ ಯಾವಾಗಲೂ ಅವ್ರು ಒಂದಿನ ಮಾಡಿ ಬಿಟ್ಟಿದ್ದಲ್ಲ, ಅಥವಾ ಯಾವತ್ತೋ ಒಂದಿನ ಯಾರೋ ನೋಡಲಿ ಅಂತ ಮಾಡಿದ್ದಲ್ಲ. ನಾವು ಮದುವೆ ಆಗಿ ಅಂದರೆ ಅಪ್ಪನ ಕಳ್ಕೊಂಡ್ಮೇಲಂತೂ ನಮ್ಮ ಹೆಣ್ಮಕ್ಳಿಗೆ ಅಪ್ಪನ ಪ್ರೀತಿ ಕಡಿಮೆ ಆಗಬಾರ್ದು ಅಂತ ಇನ್ನೂ ಜಾಸ್ತಿನೇ ನೋಡ್ಕೊಂಡಿದ್ದಾರೆ ನಮ್ಮಮ್ಮ. ಸೊ ಇವತ್ತು ಯಾಕೋ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟು ಕಣ್ಣಲ್ಲಿ ನೀರು ಬಂತು. ಅಂದರೆ ಎಲ್ಲ ಏನೇನು ರೆಡಿ ಮಾಡಿದ್ನ ಅವ್ರಿಗೆ ಸ್ವಲ್ಪ ಏನೋ ಕೆಲಸ ಬಂತು ಅಂತ, ಅಂದರೆ ಎಲೆಕ್ಟ್ರಿಕ್ ಬಿಲ್ಗೇನೋ ಅಪ್ಲಿಕೇಶನ್ ಏನೇನೋ ಹಾಕ್ಬೇಕಂತ ಹೇಳಿ ಅಮ್ಮ ಹೊರಟೋದ್ರು. ನಾನು ಮಕ್ಳನ್ನ ಕರ್ಕೊಂಡು ಬಂದೆ. ಸೊ ಹೊರಟ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಹೋಗಿ ಅಲ್ಲಿಗೆ ಕರ್ಕೊಂಡು ಹೋಗಬೇಕು, ನಾಳೆ ಬೆಳಗ್ಗೆಗೆ ಅಲ್ಲಿಗೆ ಹೋಗಬೇಕು ಅಂತಿದ್ದಾರೆ. ಏನು ಮಾಡ್ಕೊತಾರೋ ಏನೋ ಅಂತ. ಮಾಡಿರೋ ಚಪಾತಿ ಪಲ್ಯ ಏನೇನಿದೆಯೋ ಎಲ್ಲನೂ, ಒಂದು ಸ್ವಲ್ಪ ಹಾಲು ಸಹ ರೆಡಿ ಮಾಡಿ ಕೊಟ್ಟಿದ್ರು ನನಗೆ. ನೀನು ಹೋದ ತಕ್ಷಣ ಹಾಲು ತೊಗೊಂಡಿರಲ್ಲ, ಅಟ್ಲೀಸ್ಟ್ ಏನೋ ತಲೆನೋವು ಬಂತು, ಕಾಫಿ ಟೀ ಬೇಕಾಗತ್ತೆ ಅಂತ ಹೇಳಿ. ಸೊ ಈ ಥರ ಎಷ್ಟು ಕೇರ್ ಮಾಡ್ತಾರೆ ಅಂತ ಅಂದರೆ, ಸೊ ಪ್ರತಿ ಸಲ ನಾನು ನಿಮಗೆ ಹೇಳ್ತೀನಿ, ಕೆಲವೊಬ್ಬರು ಚುಚ್ಚಿ ಮಾತಾಡೋಕ್ಕೆ ಅಂತಲೇ ಬಂದಿರ್ತಾರೆ, ಮಾತಾಡ್ತಾನೂ ಇರ್ತಾರೆ, ಮತ್ತು ಅವ್ರದ್ದು ಮೈಂಡಲ್ಲಿ ನಡೀತಾ ಇರುತ್ತೆ ಆ ಪ್ರೊಸೆಸ್ಸು. ಎಲ್ಲ ಸಂಬಂಧನ ಕಿತ್ಕೊಂಡು ನನಗೆ ನಮ್ಮ ಅಮ್ಮನ ಸಂಬಂಧ ಕೊಟ್ಟಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ. ಎಲ್ಲ ಕೊಟ್ಟು ಇದು ಒಂದಿಲ್ಲ ಅಂದಿದ್ರೆ ನಿಜವಾಗ್ಲೂ ನನಗೆ ಅದು ಯಾವುದಕ್ಕೂ ಬೆಲೆ ಇರ್ತಿರ್ಲಿಲ್ಲ. ಹಾಗಾಗಿ ನಾನು ಖುಷಿ ಇದ್ದೀನಿ, ನಾನು ಹ್ಯಾಪಿ ಇದ್ದೀನಿ. ಯಾರು ಬರಲಿ, ಯಾರು ಹೋಗ್ದಲ್ಲೇ ಇರಲಿ, ಯಾರು ಏನೇ ಮಾಡಿದ್ರು ನನಗೆ ಏನೂ ಕೇರ್ ಅನ್ಸೋದಿಲ್ಲ. ಯಾಕೆಂತಂದರೆ ಅಂತೆಂಥ ಒಳ್ಳೊಳ್ಳೆ ಆಯ್ದು ನನಗೆ ಭಗವಂತ ಕೆಲವೊಂದು ರಿಲೇಷನ್ಶಿಪ್ನ ನನ್ನ ಲೈಫಲ್ಲಿ ಕೊಟ್ಟಿರೋದಕ್ಕೆ ನಾನು ಖುಷಿ ಇದ್ದೀನಿ. ಇನ್ನು ಈ ಒಂದು ಕ್ರೋಶಾ ಸೆಟ್ಟನ್ನು ಆರ್ಡರ್ ಮಾಡಿದ್ದೆ, ಬಂದಿದೆ. ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ ಬೇಕಾ ಬೇಡವಾ ಅಂತ. ಫೈನಲಿ ಪ್ರಗತಿ ಯಾವಾಗ ಕ್ರೋಶಾ ಸ್ಟಾರ್ಟ್ ಮಾಡೋದು ಅವಾಗ ನನಗೂ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇಲ್ಲ, ನಾನು ಮತ್ತೆ ಮಾಡಬೇಕು, ನಾನು ಮಾಡ್ತಿದ್ದೆ ಎಲ್ಲ ಪ್ಯಾಟ್ರನ್ನು ರಿಟರ್ನ್ ಮಾಡಬೇಕು, ಹೆಂಗೆ ಮಾಡ್ತಿದ್ದೆ ಅದೆಲ್ಲ ಒಂಥರ ಇದು ಕೂಡ ಅಡಿಕ್ಷನ್ ಥರ. ನಮಗೆ ಕ್ರೋಶಾ ನೀವು ಕಲ್ತ್ಬಿಟ್ರೆ ಅದು ತುಂಬ ಅಡಿಕ್ಷನ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ, ಇರಲಿ ಮತ್ತೆ ಅದೊಂದು ಇದೊಂದು ಯಾಕೆ ಅಂತ ಹೇಳ್ಬಿಟ್ಟು ಫುಲ್ ಕಿಟ್ಟೆ ತೊಗೊಂಡ್ಬಿಟ್ಟೆ. ಇದು ಮಾರ್ಕರು ಮತ್ತು ಉಲ್ಲನ್ಗೆ ಸ್ಟಿಚ್ ಮಾಡುವಂಥ ದೊಡ್ಡ ನೀಡಲ್ಸು, ಮತ್ತು ಥ್ರೆಡ್ ಏನಾದರೂ ರಾಂಗ್ ಆದರೆ ಕಟ್ ಮಾಡೋದಕ್ಕೆ ದೊಡ್ಡ ನೀಡಲ್ಸ್ದು, ಇದು ಒಂದು ಟೇಪು, ಒಂದು ಕಟರು, ಎಲ್ಲ ಸೈಜಿಂದೊಂದು ಕ್ರೋಶಾ ನೀಡಲು ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನೀವು ಯಾರಾದರೂ ಕ್ರೋಶಾ ಇಂಟ್ರೆಸ್ಟ್ ಇದ್ದರೆ, ಕ್ರೋಶಾ ನಿಮಗೂ ಬರುತ್ತೆ ಅಂತ ಇದ್ದರೆ ಈ ಕಿಟ್ನ ಖಂಡಿತ ಟ್ರೈ ಮಾಡಿ. ಚೆನ್ನಾಗೂ ಇದೆ, ಕ್ಯಾರಿ ಮಾಡೋದಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿದೆ. ನಂಗೆ ಇಷ್ಟ ಆಯಿತು. ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಎಲ್ಲ ಮೆಜರ್ಮೆಂಟ್ ನೀಡಲ್ ಇರುತ್ತೆ. ನಿಮ್ಗೆ ಉಲ್ಲನ್ ಸೈಜಿಗೆ ನೀಡಲ್ನ ಆರಾಮಾಗಿ ಅಲ್ಲೇ ಚೆಕ್ ಮಾಡಿ ಚೇಂಜ್ ಮಾಡ್ಕೊಂಬಿಡ್ಬೋದು. ಕೆಲವೊಬ್ಬರಿಗೆ ಉಲ್ಲನ್ನು ಮತ್ತು ನೀಡಲ್ಲು ಸೈಜ್ ಕನ್ಫ್ಯೂಷನ್ ಆಗ್ತಾ ಇರುತ್ತಲ್ವ, ಆ ಥರದವ್ರಿಗೆ ಈ ಥರ ಕಿಟ್ ಇದ್ದರೆ ಎಲ್ಲ ಥರದಕ್ಕೂ ನೀವು ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ಇವತ್ತಂತೂ ತುಂಬ ಕೆಲಸ ಆಯಿತು, ಬೇಗ ಮಲ್ಕೋಬೇಕಿತ್ತು. ಯಾಕೆಂದರೆ ನಾಳೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕಂತ ಅಂದ್ಕೊಂಡಿದ್ವಿ ಎಲ್ಲರೂ ಕೂಡ. ಸ್ಕೇಟೋಥಾನ್ ಇರೋದು ಸ್ವಲ್ಪ ದೂರದಲ್ಲಿ, 1.5 ಗಂಟೆ ಜರ್ನಿ ಆಗುತ್ತೆ. ಹಾಗಾಗಿ ಆದ್ರೂ ಕೂಡ ಕ್ರೋಶಾ ಕಣ್ಣಿಗೆ ಬಿತ್ತು, ಒಂದು ಉಲ್ಲನ್ ಕಣ್ಣಿಗೆ ಬಿತ್ತು. ಮತ್ತೇನೋ ಮಾಡ್ತಾ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಬಿಟ್ಟೆ. ಸ್ವಲ್ಪ ಟೈಮ್ ಆಯಿತು. ಅದಾದಮೇಲೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ದಿನಾನ ಶುರು ಮಾಡ್ತಾಯಿದ್ದೀವಿ. ಸೊ ನನಗೆಲ್ಲ ಇಷ್ಟ ಆಗುತ್ತೆ, ಈ ಥರ ಕೆಲಸ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಒಂಥರ ಜಾಗನೇ ಎಷ್ಟು ಅದೊಂದು. ಇವಾಗ ನೋಡಿ, ತರಕಾರಿ ಬುಟ್ಟಿಯಲ್ಲಿ ನಾವು ಎಲ್ಲ ಚೆನ್ನಾಗಿರುತ್ತೆ. ಒಂದೇ ಒಂದು ಟೊಮೊಟೊ ಕುಳ್ತೋದ್ರೆ ಫಸ್ಟು ಕುಳ್ತೋಗಿರೋ ಟೊಮೊಟೊನ ತೆಗೆದು ಆಚೆಗೆ ಹಾಕ್ಬಿಡ್ತೀವಿ. ಅದು ಮೈಂಡ್ ಫಸ್ಟ್ ಅಲ್ಲೇ ಹೋಗುತ್ತೆ. ಹಾಗಾಗಿ ಆದಷ್ಟು ಒಳ್ಳೆಯದ್ರ ಮಧ್ಯೆ ಒಂದು ಸಣ್ಣ ಕೆಟ್ಟದಿದ್ರೂ ನಮ್ಮ ಗಮನ ಆ ಕೆಟ್ಟದ ಕಡೆನೇ ಹೋಗ್ತಾ ಇರುತ್ತೆ. ಆ ಕೆಟ್ಟದನ್ನು ಫಸ್ಟ್ ತೆಗೆದು ಬಿಸಾಕ್ಬಿಟ್ಟು ಸಮ ಮಾಡ್ಕೊಂಡ್ಬಿಟ್ರೆ ನಮ್ಮ ಮೈಂಡ್ ಫುಲ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಇನ್ನು ನಮ್ಮಮ್ಮ ತಿಂಡಿನೂ ಮಾಡ್ಕೊಡ್ತೀನಿ, ಅಲ್ಲಿ ಕರ್ಕೊಂಡು ಹೋಗ್ತೀಯ ತಿನ್ನಕ್ಕೆ ಬೇಕಾಗತ್ತೆ, ಕೋಡ್ಬಳೆ ಮಾಡ್ಲಾ ಅಂತಿದ್ರು. ಪಾಪ ತುಂಬ ಬ್ಯುಸಿ ಇರ್ತಾರೆ ಅಮ್ಮ, ಕೆಲಸ ಅದು ಇದು. ನಾವು ಬಂದರೆ ಅಡುಗೆ ಊಟ, ಅಲ್ಲಿಂದ ಹೊರಗಡೆ ಹೊರಟ್ರೆ ನನಗೆ ಒಂದು ಕಾಫಿಗೆ ಹಾಲಿಂದನೂ ಕೊಟ್ಟು ಕಳಿಸ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ಮತ್ತೆ ನಾನು ಏನಾದರೂ ಬೇಡಮ್ಮ ಬೇಡ, ಹೆಂಗೋ ವರಮಹಾಲಕ್ಷ್ಮಿ ಬೇರೆ ಸ್ಟಾರ್ಟ್ ಆಗ್ತಾಯಿದೆ, ಮನೇಲೂ ಸ್ನ್ಯಾಕ್ಸ್ ಮಾಡಬೇಕು, ಈಗೇನು ಮಾಡ್ಕೊಡ್ಬೇಡ ಅಂತ ಹೇಳಿ ಏನು ಮಾಡಿಸ್ಕೊಂಡು ಬರಲಿಲ್ಲ. ಮತ್ತು ನನಗೂ ಟೈಮ್ ಇರಲಿಲ್ಲ, ಅಲ್ಲೋಗಿ ಇಮಿಡಿಯೇಟಾಗಿ ಇಲ್ಲಿಗೆ ಬಂದು ಮತ್ತೆ ಹೊರಡ್ಬೇಕಾಗಿದ್ದರಿಂದ ಏನು ಸ್ನ್ಯಾಕ್ಸ್ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ಇನ್ನೂ ಎನರ್ಜಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಡಲೆ ಪಪ್ಪಿಂದು ಒಂದು ಏನಿತ್ತಲ್ಲ ಅದು, ಮತ್ತು ಡ್ರೈ ಖರ್ಜೂರ, ಅದ್ರ ಜೊತೆಗೆ ಏಲಕ್ಕಿ ಬಾಳೆಹಣ್ಣು. ಸೊ ಇದಿಷ್ಟು ಅವ್ರಿಗೆ ಎನರ್ಜಿನ ಕೊಡುತ್ತೆ, ತಿನ್ಬೋದು ಆರಾಮಾಗಿ. ಎಲ್ಲದಕ್ಕಿಂತ ಇದು ಬೆಸ್ಟ್ ಅನಿಸ್ತು. ಹಾಗಾಗಿ ಇದನ್ನೇ ಪ್ಯಾಕ್ ಮಾಡಿ ತೊಗೊಂಡು ಹೊರಟೆ. ಇನ್ನು ರಾತ್ರಿ ಎಲ್ಲ ಹಂಗಂಗೆ ಬಿಟ್ಟಿದ್ದೆ, ಎಲ್ಲ ಕ್ಲೋಸ್ ಮಾಡಿ ಎತ್ತಿಟ್ಬಿಟ್ಟು. ಪ್ರೀತಮ್ನು ಕೂಡ ನಮ್ಮ ಮನೆ ಮಕ್ಕಳಲ್ಲಿ ಬೆಸ್ಟ್ ಏನು ಆಪ್ಷನ್ ಅಂತ ಅಂದರೆ, ನಾವು ಎಷ್ಟು ಗಂಟೆಗೆ ಎದ್ದೇಳು ಅಂದ್ರೂ ಇಬ್ಬರು ತಕರಾರು ಮಾಡ್ದಲೇ ಎದ್ದೇಳ್ತಾರೆ. ಅದು ನಮಗೆ ಖುಷಿ. ಒಂದಿನ ಅಳೋದು, ಎದ್ದೇಳಕ್ಕಾಗಲ್ಲ ಅನ್ನೋದು, ಇದನ್ನು ಇದುವರೆಗೂ ಪ್ರಗತಿನೂ ಮಾಡಿಲ್ಲ, ಪ್ರೀತಮೂ ಮಾಡಿಲ್ಲ. ಸೊ ಅದರಲ್ಲಿ ಖುಷಿ ಇದೆ. 4 ಗಂಟೆ ಅಂದರೆ 4 ಗಂಟೆ, 3 ಗಂಟೆ ಅಂದರೆ 3 ಗಂಟೆ, ಯಾವಾಗ ಎಬ್ರಿಸ್ ಕೂರಿಸ್ತೀವೋ ಅವಾಗ ಎದ್ದು ನಿಂತ್ಕೊಂಡು ಬಿಡ್ತಾರೆ. ತುಂಬ ಖುಷಿ ಆಗುತ್ತೆ ಈ ಥರ ಇದ್ದಾಗ. ಯಾಕೆಂದರೆ ಅಳೋ ಮಕ್ಕಳನ್ನು ನೋಡಿದ್ದೀನಿ, ಅದು ತಪ್ಪು ಅಂತಲ್ಲ, ಆ ಮಕ್ಕಳ ಒಂದು ಏನು ಸಮಾಧಾನ ಹಂಗಿರುತ್ತೆ.
ಇದು ಒಂದು ಚಿಕ್ಕ ಮೂಮೆಂಟು ಪ್ರಗತಿಗೆ. ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ ಖುಷಿ ಸಿಗುತ್ತೆ. ಅಂದರೆ ಕೆಲವೊಂದು ಟೈಮು ಆಪರ್ಚುನಿಟಿಯನೋ ಅಥವಾ ಒಂದು ಸಣ್ಣ ಸಣ್ಣ ಸಮಯನೋ ನಮ್ಮನ್ನು ಹುಡುಕಿ ಬರುತ್ತೆ ಗೊತ್ತಾ, ಆ ಸಮಯನ ನಾವು ಇಗ್ನೋರ್ ಮಾಡಬಾರ್ದು. ಬೇರೆ ಯಾವುದು ಇಂಪಾರ್ಟೆಂಟ್ ಅಂತ ನಾವು ಯೋಚನೆ ಮಾಡಿ ಇಂಪಾರ್ಟೆಂಟ್ ಆಗಿರುವಂಥ ಆ ಒಂದು ಕೆಲಸಕ್ಕೆ ಅಥವಾ ಆ ಒಂದು ಟೈಮ್ಗೆ ನಾವು ಸಮಯ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ನಮ್ಮ ಲೈಫ್ ಟೈಮ್ ಒಂದು ಬೆಸ್ಟ್ ಮೆಮೊರಿನ ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ಎಕ್ಸಾಂಪಲ್ ಹೇಳ್ತೀನಿ. ಸೊ ಇದು ನನಗೆ ಗೊತ್ತಿಲ್ಲ, ಫಸ್ಟು ಸ್ಕೇಟಿಂಗ್ ಕಲ್ತಿನ್ನು ಜಸ್ಟ್ 3 ಮಂತ್ಸ್ ಅಷ್ಟೇ ಆಗಿರೋದು. ನಂಗೆ ಸ್ವಲ್ಪ ಡೌಟ್ ಇತ್ತು, ಬೇಕಾ ಬೇಡವಾ ಅಂತ ಹೇಳಿ. ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ಅಟ್ಲೀಸ್ಟ್ ಅವ್ರಿಗೇನೋ ಒಂದು ಅದ್ರ ಬಗ್ಗೆ ಗೊತ್ತಾಗಲಿ, ಅಲ್ಲಿರೋರನ್ನ ನೋಡಿ ಅವರು ಮೋಟಿವೇಟ್ ಆಗಲಿ, ಅಲ್ಲಿ ಬಂದಿರೋ ಮಕ್ಕಳು ನೋಡಿ ನಾವು ಮೋಟಿವೇಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ಕರ್ಕೊಂಡು ಹೊರಟ್ವಿ. ತುಂಬ ತುಂಬ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಇಷ್ಟೇನಾ, ಇಷ್ಟಕ್ಕೆ ಎಲ್ಲಿಂದ ಬರಬೇಕಿತ್ತ, ಇಷ್ಟಕ್ಕೆಷ್ಟು ರಿಸ್ಕ್ ತೊಗೊಬೇಕಾಗಿತ್ತ. ಸೊ ಇದೆಲ್ಲ ಮಾತನ್ನು ಮಕ್ಕಳು ಮುಂದೆ ಆಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಅದು ಆವಾಗ ಅವ್ರಿಗೆ ಏನೇ ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಎಂಥ ದೊಡ್ಡ ಅಚೀವ್ಮೆಂಟ್ ಮಾಡಿದ್ರೂ ಖುಷಿನೇ ಸಿಗೋದಿಲ್ಲ. ಖುಷಿನೇ ಇಲ್ದಲೆ ಅಚೀವ್ಮೆಂಟ್ ಮಾಡಿ ಏನು ಪ್ರಯೋಜನ ಅಲ್ವಾ. ಹಾಗಾಗಿ ತುಂಬ ಲಾಂಗ್ ಜರ್ನಿ ಇದ್ದಿದ್ದಕ್ಕೆ ನಾನು ಕ್ರೋಶಾ ಕಿಟ್ಟನ್ನೆಲ್ಲ ತೊಗೊಂಡೋಗಿ ಒಂದೇನೋ ಒಂದು ಮಾಡ್ತಾಯಿದ್ದೀನಿ. ಅದು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಇದು ನೋಡಿ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಅಂತ. ಇದು ಫುಲ್ ಆಫ್ ವೈಟಲ್ಲಿ ಮಾಡಿದರೆ ಸೇಮ್ ಮಲ್ಲಿಗೆ ಹೂವಿನ ಮೊಗ್ಗು ಥರ ಕಾಣಿಸುತ್ತೆ. ನಂದು ಕಾರ್ ಮಿರರ್ನಲ್ಲಿ ಹ್ಯಾಂಗಿಂಗ್ ಮಾಡಬೇಕು ಅಂತ ಹೇಳಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಫಿನಿಶ್ ಆದಮೇಲೆ ತೋರಿಸ್ತೀನಿ. ಕ್ರೋಶಾದಲ್ಲಿ ಏನೆಲ್ಲ ಮಾಡ್ಬೋದು, ಎಷ್ಟೆಲ್ಲ ಸ್ಟಿಚ್ ಇದೆ, ಯಾವ್ಯಾವ ಥರ ಕ್ರಿಯೇಟಿವ್ ಆಗಿ ಪ್ರಾಜೆಕ್ಟ್ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ, ಮಾಡಬೇಕು. ಟ್ರೈನಲ್ಲಿ ರೀಚ್ ಆದ್ವಿ ಪ್ಲೇಸ್ಗೆ. ಸೊ ಇದು ಆಲ್ಮೋಸ್ಟ್ ತುಂಬಾ ದೂರ ಆಯಿತು ನಮ್ಮ ಮನೆಯಿಂದ. 1.5 ಗಂಟೆ ಜರ್ನಿ. ಮೆಕೋ ಕಾರ್ಟೋಪಿಯಾ ಅಂತ ಹೇಳ್ಬಿಟ್ಟು ಒಂದು ಕಾರ್ಟ್ ರೇಸಿಂಗ್ ಫೀಲ್ಡ್ ಅಥವಾ ಏನೋದು ಸ್ಪೋರ್ಟ್ಸ್ ಜಾಗ ಇದೆ. ಅಲ್ಲಿಗೆ ನಮ್ಮನ್ನು ಬರೋಕ್ಕೆ ಹೇಳಿದರು. ಎಲ್ಲ ಅಲ್ಲೇ ಇವೆಂಟ್ ಅವರು ಆರ್ಗನೈಸ್ ಮಾಡಿದ್ದು. ನಮಗೇನು ಫಸ್ಟ್ ಎಕ್ಸ್ಪೀರಿಯನ್ಸ್, ಏನೂ ಗೊತ್ತಿಲ್ಲ ನಮಗೆ. ಆಮೇಲೆ ನಮ್ಮ ಇದರಲ್ಲಿ ಸ್ಪೋರ್ಟ್ಸ್ಗೆ ತುಂಬ ಕಡಿಮೆ ಇದ್ದೀವಿ ನಾವು. ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸ್ಪೋರ್ಟ್ಸಲ್ಲಿಲ್ಲ. ಆಮೇಲೆ ಇದ್ರೂ ಕೂಡ ಸುಮ್ಮನೆ ಹಾಗೆ ಜಸ್ಟ್ ಬೇಕೋ ಬೇಡವೋ ಅನ್ನೋ ಥರ. ಯಾರೂ ಸ್ಪೋರ್ಟ್ಸಲ್ಲೇ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆಮೇಲೆ ನನ್ನ ಫ್ಯಾಮಿಲಿಯಲ್ಲಂತೂ ಇಲ್ಲವೇ ಇಲ್ಲ. ಹಾಗಾಗಿ ನನಗೆ ಇದೆಲ್ಲ ಹೊಸದು. ಸೊ ಹೇಗಿರುತ್ತೋ ಏನೋ ಅಂತ ಹೇಳಿಬಿಟ್ಟು ಒಂದು ಕನ್ಫ್ಯೂಷನ್ನು, ಒಂದು ಟೆನ್ಷನಲ್ಲೇ ಇದ್ದೆ. ಅಲ್ಲೋದ ತಕ್ಷಣ ಎಷ್ಟು ಪುಟಾಣಿ ಮಕ್ಕಳೆಲ್ಲ ಅಟೆಂಡ್ ಮಾಡಿದ್ರು. ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಅನಿಸಿದ್ದು, ಅರೆ ಪ್ರೀತಮ್ನಿಗೂ ಪಾಸಿಬಲ್ ಇತ್ತು, ಪ್ರೀತಮ್ಗೂ ಇತ್ತು, ಬಟ್ ನಾನು ಚಿಕ್ಕೋನು ಅಂತ ನಾನೇ ಇದು ಮಾಡಿಬಿಟ್ಟೆ. ಸೊ ನಾವೇ ಎಲ್ಲ ಮಾಡೋದು, ಅವನ್ನ ಜಾಯಿನ್ ಮಾಡಬೇಕಿತ್ತು ಅಂತ ತುಂಬ ಅನ್ನಿಸ್ತು. ಆಮೇಲೆ ಎಂಥ ಚಾನ್ಸ್ ಮಿಸ್ ಮಾಡಿದೆ. ಅವ್ನಿಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ಯಾಕೆಂದರೆ ಅಲ್ಲಿ ಹೋಗಿ ಪ್ರಗತಿ ಸ್ಕೇಟಿಂಗ್ ಆದ ತಕ್ಷಣ ಮಮ್ಮಿ ನಂದಿಲ್ಲ ಸ್ಕೇಟಿಂಗ್, ನಾನು ಹೋಗ್ಬೇಕಿತ್ತು ಅಂತ ಅವನೇ ಕೇಳಕ್ಕೆ ಸ್ಟಾರ್ಟ್ ಮಾಡ್ದ. ಅಯ್ಯೋ ಇಂಥ ಕೆಲಸ ಮಾಡಿಬಿಟ್ಟೆ ಅಂತ. ಅಟ್ಲೀಸ್ಟ್ ಅಲ್ಲಿ ಆನ್ ದ ಸ್ಪಾಟಲ್ಲೂ ಕೂಡ ರಿಜಿಸ್ಟ್ರ್ ಮಾಡ್ಬೋದಿತ್ತಂತೆ. ನಂಗೆ ಗೊತ್ತಿರಲಿಲ್ಲ. ನಾನು ಆನ್ಲೈನಲ್ಲಿ ಅಥವಾ ಕೋಚ್ ಮುಖಾಂತರನೇ ರಿಜಿಸ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೆ. ಇನ್ನೂ ಚಿಕ್ಕವನಲ್ವ, ಈಗಲೇ ಬಿಡೋದಾ ಬೇಡವಾ ಅಂತ ಯೋಚನೆ ಮಾಡಿ ನಾನು ಬೇಡ ಅಂತ ಹೇಳಿದ್ದೆ. ಹಂಗೂ ಸರ್ ಹೇಳಿದರು, ಇಲ್ಲ ಪ್ರೀತಮ್ ಕೂಡ ಮಾಡ್ಬೋದು, ಆಗುತ್ತೆ ಅಂತ. ಮಾಡೋಕ್ಕಾಗಲಿಲ್ಲ. ಅದು ಸಿಕ್ಕಾಬಟ್ಟೆ ಬೇಜಾರಾಯಿತು ನನಗೆ ಕೊನೆ ಮೂಮೆಂಟಲ್ಲಿ. ಅಯ್ಯೋ ಇಂಥ ಚಾನ್ಸ್ ಮಿಸ್ ಮಾಡಿಬಿಟ್ಟೆ ಅಂತ. ಇನ್ನು ಸುಮಾರು 1,000+ ಮಕ್ಕಳು ಬಂದು ಜಾಯ್ನ್ ಆಗಿದ್ರು. ಮತ್ತು ಇದರಲ್ಲಿ ಏಜ್ ಲಿಮಿಟ್ ಏನೂ ಇಲ್ಲ. ಇದು ಮ್ಯಾರಥಾನ್ ಥರ ಸ್ಕೇಟಥಾನ್. ಸೊ ನಿಧಾನಕ್ಕೆ 1 hour ಅವರು ಸ್ಕೇಟಿಂಗ್ ಮಾಡಬೇಕಿತ್ತು. ಸೊ ಹಾಗಾಗಿ ತುಂಬ ಮಕ್ಕಳು ಬಂದಿದ್ರು. ಏಜ್ ಲಿಮಿಟೇ ಇರಲಿಲ್ಲ. ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು. ಹೆಂಗಿದೆ ನೋಡ್ತೀನಿ ಕೊಡು. ಕೊಡು ಹೋಗ್ಲಿ ನೋಡ್ತೀನಿ. ಕಾರ್ ತಗೊಂಡ ತೋರ್ಸು. ಎಷ್ಟೇ ಸೊ ಬೀಳದಲ್ಲೇ ಸ್ಕೇಟಿಂಗ್ ಮಾಡೋದೇ ಇದ್ದಿದ್ದು. ಪ್ರಗತಿ ಮುಂದೆ ಇರೋರೊಬ್ರು ಬಿದ್ದರು ಅಂತ ಹೇಳಿ ಅವ್ರನ್ನ
ಇದು ಮಾಡಿ ಪ್ರಗತಿ ಏನು ಬಿದ್ದಿಲ್ಲ ಸದ್ಯಕ್ಕೆ. ಸ್ವಲ್ಪ ಗಾಬರಿ ಆಗ್ತಾಯಿದ್ರು. ಯಾಕೆ ಅಂತಂದರೆ ಇನ್ನೂ ಜಸ್ಟ್ 3 months ಅಷ್ಟೇ ಆಗಿರೋದು. ಸ್ಕೇಟಿಂಗ್ ಮಾಡೋಕ್ಕೆ ಓಕೆ, ಬಟ್ ಸ್ಕಿಲ್ ಕಲಿಯೋದಕ್ಕೆ ಇನ್ನೂ ಜಾಸ್ತಿ ಟೈಮ್ ಬೇಕಾಗುತ್ತೆ ಪ್ರಗತಿಗೆ. ಯಾಕೆಂದರೆ ಚಿಕ್ಕ ಮಕ್ಕಳು ಕಲಿಯೋದಕ್ಕೂ ಸ್ವಲ್ಪ ಏಜ್ ಆದಮೇಲೆ ಕಲಿಯೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಆಲ್ಮೋಸ್ಟ್ ಪ್ರಗತಿಗೆ ಸ್ವಲ್ಪ ಈಗ ಬಾಡಿ ಫ್ಲೆಕ್ಸಿಬಲ್ ಇರೋದಿಲ್ಲ, ಸ್ಕೇಟಿಂಗ್ ಸಪೋರ್ಟ್ ಮಾಡೋದಿಲ್ಲ. ಆದರೆ ಪ್ರೀತಮ್ ಬೇಗ ಕಲಿತಾನೆ, ಪ್ರೀತಮ್ ಕೈಲಿ ಆಗುತ್ತೆ, ಅವ್ನು ಬಿದ್ದರೂ ಎದ್ದು ಓಡ್ತಾ ಇರ್ತಾನೆ. ಬಟ್ ಪ್ರಗತಿ ಅಕಸ್ಮಾತ್ ಏನಾದರೂ ಜಾಸ್ತಿ ಸ್ಪೀಡ್ ಕಂಟ್ರೋಲ್ ಸಿಗ್ದಲ್ಲೇ ಬಿದ್ದರೆ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಪುಷ್ ಮಾಡೋಕ್ಕಾಗ್ತಾಯಿಲ್ಲ ಪ್ರಗತಿಗೆ ಅಂತ ಹೇಳಿದ್ರು. ಆದರೂ ಓನ್ ಇಂಟ್ರೆಸ್ಟ್ ತುಂಬ ಇದೆ ಪ್ರಗತಿಗೆ. ಸಿಕ್ಕಾಬಿಟ್ರೆ ಪ್ರಾಕ್ಟೀಸ್ ಮಾಡೋದು, ಪ್ರತಿಯೊಂದು ಸರಿನೂ ನಾನು ಹೋಗ್ತೀನಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳೋದು, ಈ ಥರ ಮಾಡ್ತಾ ಇರ್ತಾರೆ. ಅದು ನೋಡಿ ಖುಷಿ ಆಗುತ್ತೆ. ಮಕ್ಳಿಗೆ ಇಂಟ್ರೆಸ್ಟ್ ಇರಬೇಕು ಏನೇ ಆದ್ರೂ. ಈಗ ಒಂದು ಕೋಚ್ ಕ್ಲಾಸ್ ತಗೋತೀನಿ ಅಂದ್ರೂ ಮಕ್ಳಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಗೇಮ್ ಕಲ್ಸೋಕ್ಕೆ ಸಾಧ್ಯ. ಇಂಟ್ರೆಸ್ಟ್ ಇಲ್ಲದೆ ಅವ್ರ ಮಕ್ಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ. ಸೊ ಅದೇ ಮುಖ್ಯ. ಇನ್ನು ಅಲ್ಲಿಂದ ಬಂದು ಹೋಟೆಲಲ್ಲೇ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಇಮಿಡಿಯೇಟಾಗಿ ಮತ್ತೆ ಇವತ್ತು ಕ್ಲಾಸ್ ಇತ್ತು. ಸರಿ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾವು ಕ್ಲಾಸ್ ಹತ್ರ ಹೋದ್ವಿ. ಗೊತ್ತಿಲ್ಲ ಇಲ್ಲಿತ್ತು. ಹಾಂ ಹೌದಾ, ಯಾರು ತಂದು ಬಿಟ್ಟಿದಾರಂತೆ. ಅಲ್ಲೋಡಲ್ಲಿ ಕೇಳ್ತಾ ಇದೆ ಅದು ನಿನ್ನ, ಏನಾದರೂ ಮಾತಾಡ್ಸು ಅಂತ. ನೋಡು ಅದಕ್ಕೆ ನಡೆಯೋಕೆ ಗೊತ್ತಾಗ್ತಾ ಇಲ್ಲ. ನಡೆಯಲ್ವಾ ಇದು? ಬಾ ಇಲ್ಲಿ ಬಾ, ನಡೀತಲ್ಲ ಇಲ್ಲೆಲ್ಲ. ನಮ್ಮನೆಗೆ ಒಬ್ರು ಯಾರೋ ಬಂದರು ಅಂತ ಹೇಳಿದ್ನಲ್ಲ, ಇವರೇ ಬಂದಿದ್ದು. ಯಾಕೆ ಬಂದರು, ಹೇಗೆ ಬಂದರು, ಏನು ಅಂತ ಗೊತ್ತಿಲ್ಲ. ಜಸ್ಟ್ ಹಾಗೆ ಸ್ಕೇಟಿಂಗ್ ಕ್ಲಾಸ್ಗೆ ಹೋದ್ವಿ. ಅಲ್ಲೇ ಒಂದು ನಾಯಿ ಮರಿ ಕೂತ್ಕೊಂಡಿತ್ತು. ಪ್ರೀತಮ್ ಹಾಗೆ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದು ಅವ್ನು ಹಿಂದೆನೇ ಓಡಾಡ್ತಾ ಇತ್ತು. ಆಮೇಲೆ ಸ್ಕೇಟಿಂಗ್ ಕ್ಲಾಸ್ ಏನಾಯಿತು ಅಂತಂದರೆ 5 to 6:30 ಏನೋ ಇದ್ದಿದ್ದು. ಸೊ ಅಷ್ಟರೊಳಗೆ ಮಳೆ ಬಂತು ಅಂತ ಹೇಳಿ ನಾವು ಹಂಗೆ ಮಳೆ ನಿಲ್ಲಿಸ್ಕೊಂಡು ನೆಡ್ಕೊಂಡು ಮನೆಗೆ ಬಂದ್ವಿ. ನೋಡಿದ್ರೆ ಅವರು ಸಡನ್ಲಿ ಮನೆಗೂ ಬಂದುಬಿಟ್ಟಿದ್ದೆ. ಅಂದರೆ ಮನೆ ಹತ್ರ ನಾವು ಅಲ್ಲಿ ನಿಂತ್ಕೊಂಡಿದ್ದೆ, ಹಿಂದೆನೇ ಫಾಲೋ ಮಾಡ್ಕೊಂಡ್ಬಂದು ಹೇಗೆ ಬಂತೋ ಗೊತ್ತಿಲ್ಲ. ಮನೆ ಹತ್ರನೂ ಇತ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ನಮ್ಮನ್ನು ಹುಡುಕೊಂಡು ಮನೆ ತನಕ ಬರುತ್ತೆ ಅಂತ. ಅಂದರೆ ಸ್ಕೇಟಿಂಗ್ ಕ್ಲಾಸ್ ಆಯಿತಾ, ಆದಮೇಲೆ ಮಳೆ ಬಂದುಬಿಡ್ತು ಅಂಥೇಳಿ ಒಂದು ಮನೆ ಹತ್ರ ಹಿಂಗೆ ಪಾರ್ಕಿಂಗಲ್ಲಿ ನಿಂತ್ಕೊಂಡು ಸುಮಾರು 1 hour, ಆಲ್ಮೋಸ್ಟ್ ನಾವು 1 hour 1 hour ಟೈಮ್ ಸ್ಪೆಂಡ್ ಮಾಡಿ ಮಳೆ ನಿಂತು ಅಂತ ಹೇಳಿ ಪ್ರಗತಿ ಸೈಕಲ್ ತೊಗೊಂಡು ಬಂದರು. ನಾನು ಪ್ರೀತಮ್ನ ಕರ್ಕೊಂಡು ನಮ್ಮ ಮನೆಗೆ ಬರೋ ತನಕನೂ ನಾನು ಹಿಂದೆ ತಿರುಗಿ ನೋಡಿಲ್ಲ. ಆಮೇಲೆ ಹಿಂಗೆ ಬಾಗ್ಲ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದರೆ ನಮ್ಮ ಮನೆ ಹತ್ರನೇ ಬಂದುಬಿಟ್ಟಿದೆ. ಅದು ಹಿಂಗೆ ಬಂತು, ನಮ್ಮ ಹಿಂದೆನೇ ಬರ್ತಿತ್ತೋ ಏನೋ, ನಾವು ಅಬ್ಸರ್ವ್ ಮಾಡಿಲ್ಲ. ಸೊ ಬಂದ ತಕ್ಷಣ ತುಂಬ ಹೊಟ್ಟೆ ಹಸಿತಾಯಿತ್ತು. ಅಲ್ಲೇ ಒಂಥರ ಮಾಡ್ತಾಯಿತ್ತಾ, ಒಂಚೂರು ಹೊಟ್ಟೆ ತುಂಬ ಊಟ ಮಾಡ್ತು. ನೀರು ಬೇಕು ಅಂತಾಯಿತು, ನೀರು ಕುಡೀತು. ಈಗ ನೋಡಿ ಬಂದ್ಬಿಟ್ಟು ಈ ಮೆಟ್ಲ ಮೇಲೆ ಸುಮ್ಮನೆ ಹಿಂಗೆ ಮಲ್ಕೊಂಡಿದ್ದೆ. ಅಯ್ಯೋ ಇದು ಯಾಕೆ ಬಂತು ನಮ್ಮ ಹಿಂದೆ ಅಂತ ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ಏನು ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ. ಯಾರೋ ಸಾಕಿರೋ ನಾಯಿ ಮರಿ ತಂದು ಬಿಟ್ಟು ಹೋಗಿದ್ದಾರೆ. ಅದು ಹೆಂಗೆ ಗೊತ್ತಾಯಿತು ಅಂತಂದರೆ ಪ್ರೀತಮ್ನ ನೋಡಿ ತುಂಬ ಮುದ್ದು ಮಾಡು ಅಂತ ಕೇಳ್ತಾಯಿತ್ತು. ಹಂಗಾಗಿ ಇದು ಯಾರೋ ಸಾಕಿರೋ ನಾಯಿನೇ, ತುಂಬ ಫ್ರೆಂಡ್ಲಿ ಇದೆ. ಆಮೇಲೆ ಮುದ್ದು ಮಾಡು ಅಂತ ಬಂದು ಮುಖಾನ ಮತ್ತು ಬಾಡಿನ ಹಿಂಗೆ ತೋರಿಸುತ್ತೆ. ಪಾಪ ಎಷ್ಟು ಇನ್ನೋಸೆಂಟ್ ಆಗಿದೆ. ನನಗೆ ನಿಜ ಗೊತ್ತಿಲ್ಲ, ನಮ್ಮ ಹಿಂದೆ ಬರ್ತಾ ಇದೆ ಅಂತ ನಾನು ಅಬ್ಸರ್ವ್ ಮಾಡಿಲ್ಲ. ಮನೆಗೆ ಬಂದಮೇಲೆ ಗೊತ್ತಾಯ್ತಿದ್ದು ನಮ್ಮಿಂದನೇ ಬಂದುಬಿಟ್ಟಿದೆ ಅಂತ. ಬಿಡು, ಅದು ಮಲಗಿರಂಗೆ ಕಾಣಲ್ಲ. ಮತ್ತೆ ನಿದ್ದೆ ಬಂದಿದೆ. ಊಟ ಮಾಡಿದ ತಕ್ಷಣ ಜಾಗ ಹುಡ್ಕೊಂಡು ಬಂದು ಮಲ್ಕೊಂಡಿದ್ದೆ. ಅದು ಪ್ರೀತಮ್ ಪಕ್ಕನೇ ಮಲಗಿತ್ತು. ಅವ್ನು ಈಗ ಎದ್ದೋದ. ಬಂದ್ಬಿಟ್ಟು ಇಲ್ಲೇ ಕೂತಿದ್ದೆ. ನಾವು ಹಿಂಗೆ ಸುಮ್ಮನೆ ಅದ್ರ ಮುಂದೆ ಕೂತಿದ್ದೀವಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದೆ, ಈ ಥರ ಒಂದು ನಾಯಿ ಮರಿ ಬಂದುಬಿಟ್ಟಿದೆ, ಏನು ಮಾಡೋದು ಅಂತ. ಇರಲಿ ಬಿಡು, ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಅಂದರು. ಸೊ ಹಂಗಾಗಿ ಮನೆ ತುಕುಡಿಸ್ತಾ ಇದ್ದೀನಿ. ಹಿಂಗೆ ಬೀಳ್ತಾ ಇದೆ. ನಿದ್ದೆ ಮಾಡಿದ್ವೇನೋ. ಎಷ್ಟೋ ನಾಯಿ ಮರಿ. ಮೊನ್ನೆ ಒಂದು ಸರಿ ನಾವು ಸ್ಕೇಟಿಂಗ್ ಪ್ರಾಕ್ಟೀಸ್ಗೆ ಅಂತ ಕರ್ಕೊಂಡು ಹೋಗೋದು ಅಂದಾಗ ಇದೇ ಥರ ಅಂದರೆ ಇದೇನಾ ಅಲ್ಲ, ಕಪ್ಪು ನಾಯಿ ಮರಿ ಬಂದಿತ್ತು.
ಪ್ರೀತಮ್ ಜೊತೆ ಸುಮಾರು ಹೊತ್ತಿತ್ತು, ಆಟ ಆಡ್ತು. ನಾನು ಅಂದ್ಕೊಂಡೆ ಅಕಸ್ಮಾತ್ ಮನೆಗೆ ಬಂದರೆ ಕರ್ಕೊಂಡು ಹೋಗೋಣ, ಇಲ್ಲಾಂದರೆ ಬೇಡ ಅಂತ. ಆಮೇಲೆ ಪ್ರೀತಮ್ ಸ್ಕೇಟಿಂಗ್ ಆಡ್ತಾ ಅದು ಜ್ಞಾನ ಯಾವ ಕಡೆಗೆ ಹೋಯ್ತು ಅಂತ ಗೊತ್ತಿಲ್ಲ, ಹಾಗೆ ಪಾಸಾಗಿ ಮುಂದಕ್ಕೆ ಹೊರಟಾಯ್ತು. ಸರಿ ಬೇಡ ಬಿಡು, ನಮಗೆ ಈಗಲೇ ಸದ್ಯಕ್ಕೆ ಯಾವುದೂ ಬೇಡ ನಮಗೆ ಸವಾಸ ಅಂತ ಅಂದ್ಬಿಟ್ಟು ಅಷ್ಟೇ ಬಿಟ್ಬಿಟ್ಟು ಬಂದ್ವಿ. ಅವತ್ತು ಫುಲ್ಲು ಮುದ್ದಾಡ್ತಾ ತುಂಬ ಚೆನ್ನಾಗಿ ಆಟ ಆಡ್ತಾ. ಅದು ವಿಡಿಯೋಸ್ ಎಲ್ಲ ಕ್ಲಿಪ್ ತೊಗೊಂಡಿದ್ದೆ, ಅದು ಹೆಂಗೆ ಡಿಲೀಟ್ ಆಯಿತು ಅಂತ ಗೊತ್ತಿಲ್ಲ, ಡಿಲೀಟ್ ಆಗಿಬಿಟ್ಟಿತ್ತು. ಅದಿದ್ದರೆ ನಾನು ತೋರಿಸ್ತಾ ಇದ್ದೆ. ಇವತ್ತು ಒಂದು ನಾಯಿ ಮರಿ ಇದೆ, ನಮ್ಮದೇ ಇದು ಬೈರ ಹಂಗೆ ಹಿಂಗೆ ಅಂತ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದ. ಅಲ್ಲಿ ಸ್ಕೇಟಿಂಗ್ ಕ್ಲಾಸ್ ಅವ್ರ ಫ್ರೆಂಡ್ಸ್ ಎಲ್ಲ ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು. ನೋಡಿದರೆ ನಮ್ಮನೆ ಹತ್ರನೇ ಬಂದು ಕೂತಿದೆ. ಆಶ್ಚರ್ಯ ಆಗ್ತಾ ಇದೆ ನನಗೀಗ, ಇದು ಹೆಂಗೆ ಹುಡ್ಕೊಂಡು ಬಂತು ನಮ್ಮನ್ನು ಅಂತ ಹೇಳ್ಬಿಟ್ಟು. ನಮ್ಮ ಹಿಂದೆ ಅಂತೂ ಬಂದಿಲ್ಲ, ಯಾಕೆಂದರೆ ನಾನು ಪ್ರೀತಮ್ ಜೊತೆ ನಿಧಾನಕ್ಕೆ ನಡ್ಕೊಂಡು ಬರ್ತಾಯಿದ್ದೆ. ಸೌಂಡ್ ಆದರೂ ಕೇಳಿಸ್ತಾ ಇತ್ತಲ್ವ ನಮ್ಮ ಹಿಂದೆ ಬಂದಿದ್ರೆ. ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಅವನು ನಾನು ನಿಧಾನಕ್ಕೆ ನೆಡ್ಕೊಂಡು ಬಂದೆ, ಯಾಕೆಂದರೆ ಬ್ಯಾಗ್ ತುಂಬ ಭಾರ ಆಯಿತು, ಸ್ಕೇಟಿಂಗ್ ಬ್ಯಾಗ್. ಇವತ್ತು ಸ್ಕೂಟಿ ಬೇರೆ ಇರಲಿಲ್ವಾ, ಅವನು ನೆಡ್ಸ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬರ್ತಾಯಿದ್ದೆ. ಬಂದು ಇಲ್ಲಿ ನಿಂತ್ಕೊಂಡು 5 ನಿಮಿಷ ನಿಂತ್ಕೊಂಡೆ ನಾನು ಗೇಟ್ ಹತ್ರ, ಯಾರ ಜೊತೆನೋ ಹಿಂಗೆ ನೈಬರ್ ಹತ್ರ ಮಾತಾಡಿಕೊಂಡು. ನೋಡಿದ್ರೆ ಅಲ್ಲಿಂದ ಬರ್ತಾಯಿದೆ. ಊಟ ಮಾಡಿ ಚೆನ್ನಾಗಿದೆ ಮಾಡ್ತೀನಿ. ಋಣಾನು ಬಂದ. ಇರಬೇಕು ಅಂದರೆ ನಮ್ಮ ಜೊತೆ ಇರುತ್ತೆ, ಹೋಗಬೇಕು ಅಂದಾಗ ಹೋಗುತ್ತೆ ಅಷ್ಟೇ. ಇದಕ್ಕೊಂದು ಒಳ್ಳೆ ಹೆಸರು ಹೇಳಿ. ಮನೆ ಬೇಗ ತೊಗೊಂಬಂದಾಗಲೂ ನಿಮ್ಮ ಜೊತೆ ಮಾತಾಡಿ ನಾನು ಲಕ್ಕಿ ಅಂತ ಹೆಸರಿಟ್ಟಿದ್ದೆ. ಸೊ ಇದಕ್ಕೆ ಲಕ್ಕಿ ಅಂತ ಇಡಬೇಕಾ ಬೇಡ ಅನಿಸುತ್ತೆ. ಯಾವುದಾದ್ರೂ ಒಳ್ಳೆ ನೇಮ್ ಹೇಳಿ. ನನಗೆ ಬೇರೆ ಯಾವುದೋ ನೇಮ್ ಇಲ್ಲ. ನನಗೆ ಬೈರ ಬಿಟ್ಟರೆ ಬೇರೆ ಯಾವುದು ಬರಲ್ಲ. ಬೈರ ಅದಾದಮೇಲೆ ಫುಲ್ ಜನ್ರೇಷನ್ ಬೈರನೇ ನಮ್ಮ ಮನೇಲಿ. ಎಲ್ಲರಿಗೂ ಬೈರ ಅದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ, ಬೈರ ಅಂತ ಕರೆದು ಆ ಫೀಲ್. ಬೈರ ಅವನು ನಮ್ಮ ತಮ್ಮನ ಥರನೋ ಮಗನ ಥರನೋ ಕರಿತೀವಿ ನಾವು ಅದನ್ನು. ಸೊ ಆ ಫೀಲ್ ಹಂಗೆ ಇರಲಿ ಅಂತ ಮತ್ತೆ ಬೈರ ಅಂತಲೇ ಇಟ್ವಿ. ಸೊ ಇದಕ್ಕೊಂದು ಒಳ್ಳೆ ಹೆಸರು ಕೊಡಿ ನೋಡೋಣ. ಇದು ಇಂಡಿಯನ್ ಬ್ರೀಡ್ ಅನಿಸುತ್ತೆ, ಲೋಕಲ್, ಮೇಂಟೆನೆನ್ಸ್ ಈಸಿ. ನೋಡೋಣ ಎಷ್ಟು ದಿವಸ ನಮ್ಮ ಮನೇಲಿ ಇರುತ್ತೋ ಅಷ್ಟು ದಿವಸ ನೋಡ್ಕೊಳ್ತೀವಿ ಅಷ್ಟೇ. ಬನ್ನಿ. ಸೊ ಇಷ್ಟಾಯಿತು ಇಡೀ ವಾರದ ಕತೆ. ಹೀಗಿತ್ತು ನಮ್ಮ ಒಂದು ದಿನದ ಒಂದು ಲೈಫ್. ಈ ವಾರ ಪೂರ್ತಿದು ಇದು ಬಂದು ನಮ್ಮ ಮನೆ ಸೇರಿಕೊಂಡಿದೆ. ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನಾವು ಊಟ ಹಾಕ್ತೀವಿ. ಬಟ್ ನಾನು ಪರ್ಸ್ನಲ್ ಆಗಿ ಲಕ್ಕಿ ಥರ ಇಟ್ಕೊಳ್ಳೋಕ್ಕೆಲ್ಲ ಆಗೋದಿಲ್ಲ, ತುಂಬ ಕಷ್ಟ. ಮತ್ತು ಪ್ರೀತಮ್ ಆಲ್ರೆಡಿ ಫುಲ್ ಅಟ್ಯಾಚ್ ಆಗ್ತಾ ಇದ್ದಾನೆ. 1 ನಿಮಿಷ ಆ ಕಡೆ ಹೋದ್ರೆ ಅಳ್ತಾನೆ, ಈ ಕಡೆ ಹೋದ್ರೆ ಅಳ್ತಾನೆ. ಇರೋ ತನಕ ಮನೆ ಮುಂದೆ ಇದ್ದರೆ ನಾವು ಊಟ ಹಾಕ್ತೀವಿಲ್ಲ ಅಂತಂದರೆ ಅದಕ್ಕೆ ಎಲ್ಲಿ ಮತ್ತೆ ಋಣ ಇದೆಯೋ, ಯಾರ ಜೊತೆ ಹೋಗಬೇಕು ಅನ್ಸುತ್ತೋ ಅದು ಹೋಗಲಿ. ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಬಂದಿದೆ ನೋಡಿ, ನಾವು ಒಳಗಡೆ ಬಂದರೆ ಸೀದಾ ಒಳಗಡೆ ಬರುತ್ತೆ, ಮತ್ತು ಅಲ್ಲೇ ಇರುತ್ತೆ. ಸೊ ಇವಾಗ ಹಾಲು ಅನ್ನ ಹಾಕೊಂಡು ಇಟ್ಕೊಂಡಿದ್ದೀವಿ. ನೋಡೋಣ ಮುಂದೇನಾಗುತ್ತೆ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.